ಒಂದೊಂದು ಕಡೆ ಬೆಳಗಾವಿ ಲೋಕಸಭಾ ಅಖಾಡ ರಂಗೇರಿದೆ. ಚುನಾವಣಾ ಕಣದಲ್ಲಿ ಚಟುವಟಿಕೆ ಬಹಳ ಜೋರಾಗಿ ನಡೀತಾ ಇದೆ. ಟೀಕಾಸ್ತ್ರಗಳ ಪ್ರಯೋಗ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಇದರ ಮಧ್ಯೆ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಕಾಂಗ್ರೆಸ್ ಟ್ವಿಟರ್ ಅಭಿಯಾನವನ್ನ ಮಾಡ್ತಾ ಇದೆ. ಕಾದಿದೆ ಬೆಳಗಾವಿ ಅನ್ನುವಂತಹ ಶೀರ್ಷಿಕೆಯಡಿ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಸುರಿಸಲಾಗಿದೆ. ಹುಬ್ಳಿ ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಯಾಕೆ ಬಂದ್ರಿ ಅನ್ನುವಂತಹ ಪ್ರಶ್ನೆಯನ್ನ ಮೃಣಾಲ್ ಹೆಬ್ಬಾಳ್ಕರ್ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಅವರ ಅಧಿಕೃತ ಖಾತೆಯಿಂದ ಜಗದೀಶ್ ಶೆಟ್ಟರ್ ಅವರಿಗೆ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ರಾಷ್ಟ್ರದ ಭವಿಷ್ಯವನ್ನ ಯಾರಿಗೆ ಕೊಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡಲಾಗಿದೆ. ನೋಡಿ ಏನಾಗಿದೆ, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಇವತ್ತು ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡಲಿಕ್ಕೆ ಯಾವುದೇ ವಿಷಯಗಳಿಲ್ಲ. BJP ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ವಿಚಾರ ಇಲ್ಲ ಮತ್ತು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಇವತ್ತು ಇದು ಪಾರ್ಲಿಮೆಂಟ್ ಇಲೆಕ್ಷನ್. ಬಹುಶಃ ಅವ್ರೇನು ತಿಳ್ಕೊಂಡಿದ್ದಾರೆ, ಇದೊಂದು ಯಾವುದೋ ZP ತಾಲೂಕ್ ಪಂಚಾಯತ್ ಇಲೆಕ್ಷನ್ನು, ನಗರಸಭೆ ಇಲೆಕ್ಷನ್ನು, ಮಹಾನಗರ ಸಭೆ ಇಲೆಕ್ಷನ್ನು, ಯಾವುದೋ MLA ಇಲೆಕ್ಷನ್ ತಿಳ್ಕೊಂಡವ. ಬಹುಶಃ ಆ ದೃಷ್ಟಿಕೋನ ಇದೆ ಅವ್ರದ್ದು. ಪಾರ್ಲಿಮೆಂಟ್ ಇಲೆಕ್ಷನ್ ಇದು. ನಿಮ್ಮ ನಾವು ಒಂದೇ ಮೊದಲಿಂದ ಕ್ವಶನ್ ಕೇಳ್ತಿದ್ದೆ, ಬಿಡ್ರಿ ಜಗದೀಶ್ ಶೆಟ್ಟರ್ ಬಿಡ್ರಿ. ಇವತ್ತು ನಿಮ್ಮ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಂತ ಹೇಳಿಬಿಡ್ಲಿ ಅವರು, ರಾಹುಲ್ ಗಾಂಧಿ ಏನೋ ಅದನ್ನ ಹೇಳ್ರಿ, ಧೈರ್ಯದಿಂದ ಹೇಳಿ. ಅದನ್ನ ಹೇಳಕ್ಕೆ ನಿಮ್ಗೆ ತಾಕತ್ತಿಲ್ಲ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ಕುಪಕಡ್ಡಿ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಬಹಳ ಟಕ್ಕರ್ನ ಫೈಟ್. ಒಬ್ರು ಯುವ ನಾಯಕ, ಮತ್ತೊಬ್ರು ರಾಜಕಾರಣವನ್ನ ಬಹಳ ವರ್ಷಗಳಿಂದ ದಶಕಗಳಿಂದ ಕಂಡಂತಹ ನಾಯಕ, ಇಬ್ಬರ ನಡುವೆ ಕದನ ಕಣ ಬೆಳಗಾವಿಯಲ್ಲಿ ರಂಗೇರಿದೆ. ಜಗದೀಶ್ ಶೆಟ್ಟರ್ ಕೊಟ್ಟಂತಹ ಕೌಂಟರ್ ಅನ್ನ ನಾವು ಗಮನಿಸಿದ್ವಿ. ಬಟ್ ಮೃಣಾಲ್ ಹೆಬ್ಬಾಳ್ಕರ್ ಯಾವೆಲ್ಲ ಆಂಗಲ್ ನಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಜಗದೀಶ್ ಶೆಟ್ಟರ್ ಅವರ ವಿರುದ್ಧ ಆ ಒಂದು ತಮ್ಮ ಕಾರ್ಯತಂತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ಶ್ರೀಕಾಂತ್ ನೋಡಿ ವಿದ್ಯಾ, ಬೆಳಗಾವಿ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಇದುವರೆಗೆ ಏನಂತಂದರೆ ಜಗದೀಶ್ ಶೆಟ್ಟರ್ ಹಾಗೆಯೇ ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ಭಾಳಷ್ಟು ವಾಗ್ಯುದ್ಧಗಳು ನಡೆದಿರುವಂಥದ್ದು. ಯಾಕಂತಂದರೆ ಅವರು ಹೊರಗಿನಿಂದ ಬಂದಿದ್ದಾರೆ. ಏನು ಜಗದೀಶ್ ಶೆಟ್ಟರ್ ಅವರು ಮನೆ ಮಗನಿಗೆ ಮತ ಕೊಡಿ ಅನ್ನೋ ಮಾತನ್ನು ಭಾಳಷ್ಟು ಕಡೆಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳ್ಕೊಂಡು ಹೋಗಿದ್ರು. ಅದ್ರ ಜೊತೆಗೆ ನಾನು ಏನಂತಂದರೆ ಇಲ್ಲಿನ ಮಣ್ಣಿನ ಮಗ, ಇದು ನನ್ನ ಕರ್ಮಭೂಮಿ ಅಂತೇಳಿ ಜಗದೀಶ್ ಶೆಟ್ಟರ್ ಅದನ್ನು ಒಂದು ತಿರುಗೇಟನ್ನು ನೀಡುವಂಥ ಕೆಲಸವನ್ನು ಮಾಡ್ತಾ ಬಂದಿದ್ದರು. ಆದರೆ ಈಗ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಟ್ವಿಟರ್ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಜಗದೀಶ್ ಶೆಟ್ಟರ್ ಅವರೇ ನಿಮ್ಮ ಉತ್ತರಕ್ಕಾಗಿ ಕಾಯ್ದಿದೆ ಬೆಳಗಾವಿ ಅನ್ನೋ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ದಿನಕ್ಕೊಂದು ಪ್ರಶ್ನೆಯನ್ನು ಟ್ವಿಟರ್ ಮೂಲಕ ಏನಂತಂದರೆ ಜಗದೀಶ್ ಶೆಟ್ಟರ್ ಅವರನ್ನು ಕೇಳುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಅದರಲ್ಲೂ ಸಹ ಏನಂತಂದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರ ಟ್ವಿಟರ್ ಖಾತೆಯಿಂದಲೇ ದಿನನಿತ್ಯವೂ ಒಂದೊಂದು ಪ್ರಶ್ನೆಯನ್ನು ಟ್ವೀಟ್ ಮಾಡಲಾಗ್ತಾ ಇದೆ. ಈಗ ಪ್ರಮುಖವಾಗಿ ಏನಂತಂದರೆ ನೀವು ಹುಬ್ಬಳ್ಳಿ ಧಾರವಾಡದಲ್ಲಿ ಸೋತು ಬೆಳಗಾವಿಗೆ ಬಂದಿದ್ದೆ ಯಾಕೆ, ಅದರ ಬಗ್ಗೆ ನೀವು ಉತ್ತರ ಕೊಡಿ. ಈ ಉತ್ತರಕ್ಕಾಗಿ ಕಾಯ್ದಿದೆ ಬೆಳಗಾವಿ ಅನ್ನೋ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದರ ಜೊತೆಗೆ ಬೇರೆ ಬೇರೆ ವಿಚಾರಗಳು ಅಂದರೆ ಕಳೆದ 10 ತಿಂಗಳ ಹಿಂದೆ ಜಗದೀಶ್ ಶೆಟ್ಟರ್ ಅವರು BJPಯನ್ನು ಬಿಟ್ಟು ಕಾಂಗ್ರೆಸ್ ಸೇರಿದರು. ಅಂಥ ಸಂದರ್ಭದಲ್ಲಿ BJP ಕುಸಿತಾ ಇದೆ ಅನ್ನೋ ಒಂದು ಹೇಳಿಕೆಯನ್ನು ನೀಡಿದರು. ಆ ಹೇಳಿಕೆಗೆ ಇದುವರೆಗೆ ನೀವು ಬದ್ಧರಾಗಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಸಹ ಈ ಟ್ವಿಟರ್ ಮೂಲಕ ಕೇಳಲಾಗ್ತಾ ಇದೆ. ಒಟ್ಟಾರೆ ಏನಂತಂದರೆ ಟ್ವಿಟರ್ ಸರಣಿ ಏನಿದೆ ಅದು ಮುಂದುವರಿತಾನೇ ಇದೆ. ಜೊತೆಗೆ ಭಾಳಷ್ಟು ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಇದಕ್ಕೆ ಕೌಂಟರನ್ನು ಈಗ ಜಗದೀಶ್ ಶೆಟ್ಟರ್ ಅವರು ನೀಡಿದ್ದಾರೆ. ನಾನು ಈಗ ಏನಂತಂದರೆ ಕಾಂಗ್ರೆಸ್ನವರಿಗೆ ಮಾತನಾಡಲಿಕ್ಕೆ ಯಾವುದೇ ಒಂದು ವಿಚಾರ ಇಲ್ಲ. ಮೋದಿ ವಿಚಾರ, ನನ್ನ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅವರಿಗೆ ಯಾವುದೇ ಒಂದು ಇಶ್ಯೂ ಇಲ್ಲ. ರಾಷ್ಟ್ರ ಮಟ್ಟದ ವಿಚಾರವನ್ನು ಈಗ ರಾಷ್ಟ್ರ ಮಟ್ಟದ ವಿಚಾರ ಚರ್ಚೆ ಆಗಬೇಕಾಗಿದೆ. ಯಾಕಂದರೆ ಇದು ನಗರಸಭೆ ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಲ್ಲ, ಇದು ಲೋಕಸಭಾ ಚುನಾವಣೆ ಆಗಿರೋದ್ರಿಂದ ಸಹಜವಾಗಿ ಏನಂತಂದರೆ ಕಾಂಗ್ರೆಸ್ನವರು ತಮ್ಮ ರಾಷ್ಟ್ರೀಯ ನಾಯಕ ಯಾರು ಅನ್ನೋದನ್ನು ಘೋಷಣೆ ಮಾಡಲಿ ಅನ್ನೋ ಒಂದು ಸವಾಲನ್ನು ಎಸೆದಿರುವಂಥದ್ದು. ಹೀಗೆ ಟ್ವಿಟರ್ ಹಾಗೆಯೇ ಅದಕ್ಕೆ ಕೌಂಟರ್ ನೀಡುವಂಥ ಕೆಲಸ ಈಗ ಎರಡೂ ಪಕ್ಷಗಳಿಂದ ನಡೀತಾ ಇರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಶ್ರೀಕಾಂತ್. ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.